ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ವಿಜ್ಞಾನದ ಕೆಲವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1. ಕಾಯದ ಚಲನೆಗೆ ಕಾರಣವಾದ ಅಂಶ. ಕಾಯದ ಚಲನೆಗೆ ಕಾರಣವಾದ ಅಂಶ ಉತ್ತರ ಬಲ, ದ್ರವ್ಯರಾಶಿ, ಕಾಲ, ಎತ್ತರ. ಇದರಲ್ಲಿ ಸರಿಯಾದ ಉತ್ತರ ಬಲ. ನೆಕ್ಸ್ಟ್ ಪ್ರಶ್ನೆ 2ನೇ ಪ್ರಶ್ನೆ, ಕಾಯವು ಚಲಿಸಿದ ಪಥದ ಅಳತೆ. ಕಾಯವು ಚಲಿಸಿದ ಪಥದ ಅಳತೆ. ಚಲಿಸಿದ ದೂರ, ಸ್ಥಾನಪಲ್ಲಟ, ವೇಗ, ಜವ. ಸರಿಯಾದ ಉತ್ತರ ಚಲಿಸಿದ ದೂರ. ಪ್ರಶ್ನೆ ನಂಬರ್ 3, ಚಿತ್ರದಲ್ಲಿ ಕಾಯವು ಎ ಇಂದ ಸಿಗೆ ಬಿ ಮಾರ್ಗವಾಗಿ ಚಲಿಸಿದೆ. ಹಾಗಾದರೆ ಕಾಯವು ಚಲಿಸಿದ ದೂರ. ಕಾಯವು ಚಲಿಸಿದ ದೂರ 3 ಮಾನಗಳು, 4 ಮಾನಗಳು, 5 ಮಾನಗಳು, 7 ಮಾನಗಳು. ಸರಿಯಾದ ಉತ್ತರ ಇದರಲ್ಲಿ ಉತ್ತರ ಡಿ, 7 ಮಾನಗಳು. ಪ್ರಶ್ನೆ ನಂಬರ್ 4, ಚಿತ್ರದಲ್ಲಿ ಕಾಯವು ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ ಎ ಬಿಂದುವಿಗೆ ಹಿಂದಿರುಗಿದೆ. ಹಾಗಾದರೆ ಕಾಯದ ಸ್ಥಾನಪಲ್ಲಟ. ಎ 3 ಮಾನಗಳು, ಬಿ 4 ಮಾನಗಳು, ಸಿ 5 ಮಾನಗಳು, ಡಿ 0 ಮಾನಗಳು. ಪ್ರಶ್ನೆ ನಂಬರ್ 5, ವೃತ್ತಾಕಾರ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಚಲಿಸಿದ ದೂರ. ಎ 2πr, ಬಿ 5r, ಸಿ 2πr², ಡಿ 1/2πr². ಸರಿಯಾದ ಉತ್ತರ ಬಿ 5r. ನಂಬರ್ 6, r ತ್ರಿಜ್ಯವುಳ್ಳ ವೃತ್ತಾಕಾರ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಸ್ಥಾನಪಲ್ಲಟವು ಎ 5r, ಬಿ 2πr, ಸಿ 2r, ಡಿ 5r². ಸರಿಯಾದ ಉತ್ತರ 2r. ಪ್ರಶ್ನೆ ನಂಬರ್ 7, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು. ಎ ಸ್ಥಾನಪಲ್ಲಟ 0 ಆಗಬಹುದು, ಬಿ ಚಲಿಸಿದ ದೂರ 0 ಆಗಬಹುದು, ಸಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮವಾಗಬಹುದು. ಇದರಲ್ಲಿ ಯಾವುದು ಸರಿಯಾಗಿರುವಂಥ ಹೇಳಿಕೆ ಜೋಡಣೆಯಾಗಿ ಕೊಟ್ಟಿದ್ದಾರೆ. ಎ ಮತ್ತು ಬಿ, ಬಿ ಬಿ ಮತ್ತು ಸಿ, ಸಿ ಎ ಮತ್ತು ಸಿ, ಡಿ ಎ ಬಿ ಸಿ. ಇದರಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಎ ಮತ್ತು ಸಿ. ಪ್ರಶ್ನೆ ನಂಬರ್ 8, ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವು. ಎ ದೂರ, ಬಿ ಜವ, ಸಿ ವೇಗೋತ್ಕರ್ಷ, ಡಿ 0 ಮಾನ. ಸರಿಯಾದ ಉತ್ತರ ಬಿ ಜವ. ಪ್ರಶ್ನೆ ನಂಬರ್ 9, ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. 1 ಸರಿಯಾದ ಉತ್ತರ ಬಿ, ಸರಿಯಾದ ಉತ್ತರ ಜವ. ಪ್ರಶ್ನೆ ನಂಬರ್ 9, ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ. ಎ ಸ್ಥಾನಪಲ್ಲಟ, ಬಿ ವೇಗೋತ್ಕರ್ಷ, ಸಿ ವೇಗ, ಡಿ ದೂರ. ಉತ್ತರ ಶ್ರೀ ವೇಗ. ಪ್ರಶ್ನೆ ನಂಬರ್ 10, ಈ ಕೆಳಗಿನ ಯಾವ ಸನ್ನಿವೇಶ ಸರಿಯಾಗಿದೆ. ಎ ವೇಗವು ಅದಿಶ ಪರಿಮಾಣವಾಗಿದೆ, ಬಿ ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಗೊಳ್ಳಬಹುದು, ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರ ಸಮವಾಗಿರುತ್ತದೆ, ಡಿ ವೃತ್ತೀಯ ಪಥದಲ್ಲಿ ಜವ ಸ್ಥಿರವಾಗಿದ್ದಾಗ ವೇಗೋತ್ಕರ್ಷವು 0 ಆಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಿ, ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಗೊಳ್ಳಬಹುದು. ಪ್ರಶ್ನೆ ನಂಬರ್ 11, ವೇಗೋತ್ಕರ್ಷ ಏಕಮಾನ. ಉತ್ತರ ಮೀಟರ್ ಪರ್ ಸೆಕೆಂಡ್, ಬಿ ಸೆಕೆಂಡ್ ಪರ್ ಮೀಟರ್, ಸಿ ಮೀಟರ್ ಸೆಕೆಂಡ್ ಸ್ಕ್ವಯರ್, ಸಿ ಮೀಟರ್ ಸೆಕೆಂಡ್ ಸ್ಕ್ವಯರ್, ಡಿ m² ಸೆಕೆಂಡ್. ಸರಿಯಾದ ಉತ್ತರ ಸಿ ಉತ್ತರ. ಪ್ರಶ್ನೆ ನಂಬರ್ 12, ಒಂದು ಕಾಯವು ಎ ಇಂದ ಬಿಗೆ 20 ಮೀಟರ್ ಸೆಕೆಂಡ್
ವೇಗದಿಂದ ಚಲಿಸಿ ಪುನಃ ಬಿಯಿಂದ ಎಗೆ 30 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಚಲಿಸಿ ಹಿಂದಿರುಗುತ್ತದೆ. ಒಟ್ಟು ಪ್ರಯಾಣದಲ್ಲಿ ಕಾಯದ ಸರಾಸರಿ ವೇಗ ಎಷ್ಟು? ಒಟ್ಟು ಪ್ರಮಾಣದಲ್ಲಿ ಕಾಯದ ಸರಾಸರಿ ವೇಗ ಎಷ್ಟು? ಎ 0 ಮೀಟರ್ಸ್ ಪರ್ ಸೆಕೆಂಡ್, ಬಿ 20 ಮೀಟರ್ ಪರ್ ಸೆಕೆಂಡ್, ಸಿ 25 ಮೀಟರ್ ಪರ್ ಸೆಕೆಂಡ್, ಡಿ 50 ಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ 25 ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ ನಂಬರ್ 13. ಇವುಗಳಲ್ಲಿ ಯಾವುದು ಚಲನೆಯ ನಿಯಮದ ಸಮೀಕರಣವಲ್ಲ? ಯಾವುದು ಸಮೀಕರಣವಲ್ಲ? ಎ ವಿ = ಯು ಪ್ಲಸ್ ಎ ಟಿ, ಬಿ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ = 2as, ಸಿ ಎಸ್ = ಯು ಟಿ ಪ್ಲಸ್ ಎ ಟಿ, ಡಿ ಎಸ್ = ಯು ಟಿ ಪ್ಲಸ್ 1/2 ಎ ಟಿ ಸ್ಕ್ವಯರ್. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಪ್ರಶ್ನೆ ನಂಬರ್ 14. ಪ್ರಶ್ನೆ ನಂಬರ್ 14. ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ = 2as. ಚಲನೆಯ ಸಮೀಕರಣದಲ್ಲಿ ಎಸ್ ಎಂದರೆ ಎ ಆರಂಭಿಕ ವೇಗ, ಬಿ ಅಂತಿಮ ವೇಗ, ಸಿ ಚಲಿಸಿದ ದೂರ, ಡಿ ವೇಗೋತ್ಕರ್ಷ. ಸರಿಯಾದ ಉತ್ತರ ಚಲಿಸಿದ ದೂರ. ಪ್ರಶ್ನೆ ನಂಬರ್ 16. ಕಾಲ ಸ್ಥಾನಪಲ್ಲಟ ಸೂಚಿಸುವ ನಕ್ಷೆಯು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿದ್ದಲ್ಲಿ ಕಾಯದ ಜವವು ಎ ಏಕಮಾನವಾಗಿದೆ, ಬಿ ಅನಂತ, ಸಿ ಕಾಯದ ವೇಗೋತ್ಕರ್ಷಕ್ಕೆ ಸಮ, ಡಿ 0. ಸರಿಯಾದ ಉತ್ತರ ಡಿ 0. ಪ್ರಶ್ನೆ ನಂಬರ್ 17. ಜವದ ಅಂತಾರಾಷ್ಟ್ರೀಯ ಏಕಮಾನ ಎ ಮಿಲಿಮೀಟರ್ ಪರ್ ಸೆಕೆಂಡ್, ಬಿ ಸೆಂಟಿಮೀಟರ್ ಪರ್ ಸೆಕೆಂಡ್, ಸಿ ಮೀಟರ್ ಪರ್ ಸೆಕೆಂಡ್, ಡಿ ಕಿಲೋಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ ಮೀಟರ್ ಪರ್ ಸೆಕೆಂಡ್. ಪ್ರಶ್ನೆ ನಂಬರ್ 18. ಚಂದ್ರನು ಭೂಮಿಯಿಂದ 4 × 10⁸ ಮೀಟರ್ಗಳಷ್ಟು ದೂರದಲ್ಲಿದ್ದಾಗ ಭೂಮಿಯಿಂದ ಕಳಿಸಿದ ರೇಡಾರ್ ಚಂದ್ರನಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ 1.0 ಸೆಂಟಿಮೀಟರ್, 1.3 ಸೆಂಟಿಮೀಟರ್, 2.6 ಸೆಂಟಿಮೀಟರ್. ಸರಿಯಾದ ಉತ್ತರ ಬಿ 1.3 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 19. ಒಂದು ರೈಲು 400 ಮೀಟರ್ಗಳಷ್ಟು ಉದ್ದವಿರುವ ಒಂದು ಸೇತುವೆಯನ್ನು 20 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಚಲಿಸುತ್ತಾ 45 ಸೆಕೆಂಡುಗಳ ಸೇತುವೆಯನ್ನು ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎ 450 ಮೀಟರ್, ಬಿ 900 ಮೀಟರ್, ಸಿ 500 ಮೀಟರ್, ಡಿ 800 ಮೀಟರ್. ಸರಿಯಾದ ಉತ್ತರ ಸಿ 500 ಮೀಟರ್. ಪ್ರಶ್ನೆ ನಂಬರ್ 20. ಹುಡುಗನು 12 ಮೀಟರ್ ಎತ್ತರ ದಿಕ್ಕಿನ ಕಡೆಗೆ ನಡೆಯುತ್ತಾನೆ. ನಂತರ ಪೂರ್ವಕ್ಕೆ ತಿರುಗಿ 5 ಮೀಟರ್ ದೂರ ನಡೆಯುತ್ತಾನೆ. ಅವನು ನಿಂತಿರುವ ಸ್ಥಾನವು ಆರಂಭದ ಸ್ಥಾನದಿಂದ ಇರುವ ಸ್ಥಾನಪಲ್ಲಟವೆಷ್ಟು? ಉತ್ತರ ಎ 13 ಮೀಟರ್, ಬಿ 17 ಮೀಟರ್, ಸಿ 60 ಮೀಟರ್, ಡಿ 2.4 ಮೀಟರ್. ಸರಿಯಾದ ಉತ್ತರ ಎ 13 ಮೀಟರ್. ಪ್ರಶ್ನೆ ನಂಬರ್ 21. ಒಂದು ಕಾಯವು 5 ಸೆಕೆಂಡ್ಗಳಲ್ಲಿ ತನ್ನ ವೇಗವನ್ನು 5 ಮೀಟರ್ ಪರ್ ಸೆಕೆಂಡ್ನಿಂದ 10 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಿಸಿಕೊಂಡರೆ ಅದರ ಬದಲಾದ ವೇಗೋತ್ಕರ್ಷ ಡ್ಯಾಶ್. ಉತ್ತರ ಎ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಬಿ 2 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವಯರ್, ಸಿ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಡಿ 25 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸರಿಯಾದ ಉತ್ತರ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. 22. ಪ್ರಶ್ನೆ ನಂಬರ್ 22. ಇವುಗಳಲ್ಲಿ ಹೆಚ್ಚು ಜಡತ್ವ ಹೊಂದಿರುವ ಕಾಯ ಎ ಸೈಕಲ್, ಬಿ ಆಟೋ, ಸಿ ಕಾರು, ಡಿ ಬಸ್ಸು. ಸರಿಯಾದ ಉತ್ತರ ಡಿ ಬಸ್ಸು. ಇಲ್ಲಿಯವರೆಗೆ 22 ಪ್ರಶ್ನೆಗಳನ್ನು ಬಿಡಿಸಲಾಗಿದೆ.
ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಬುಕ್ಗಳನ್ನು ಓದಿ ತಿಳ್ಕೊಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಮಾತ್ರ ನೀಡಲಾಗಿದೆ. ಇದೇ ಥರ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಕೂಡ ಡೈಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದಾಗ ಅದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಒಂದು ಲೈಕ್ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.